ನಮಸ್ಕಾರ ಫ್ರೆಂಡ್ಸ್, ಇವತ್ತು ಹೊಂಟೀವಿ ನಾವು ಹುಬ್ಳಿಯಿಂದ ಉಡುಪಿಗೆ. ನಮ್ಮ ಅಜ್ಜಿ ಮನೆಗೆ ಹೊಂಟಿದ್ದೀನಿ. ಇವಾಗ ಇದೇನು ವೀಡಿಯೋ ನೋಡ್ತಾ ಇದ್ದಿಲ್ಲ, ಇದು ಜಸ್ಟ್ 1 ಮಂತ್ ಅಲ್ಲ, ಒಂದು 15 ಡೇಸ್ ಬ್ಯಾಕ್ ಆಯ್ತು ಇದು ವೀಡಿಯೋ ಮಾಡಿ. ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ಅದು ಅಪ್ಲೋಡ್ ಮಾಡೋಕ್ಕೆ ಜಾಸ್ತಿ GB ತೊಗೊಳ್ತಾ ಇತ್ತು ಅಂತೇಳಿ ಸುಮ್ಮನೆ ಅಪ್ಲೋಡ್ ಮಾಡಲಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ನಾನು ಹೊಡ್ತಿದ್ದೀನಿ ಹುಬ್ಳಿಯಿಂದ ಉಡುಪಿಗೆ, ನಮ್ಮ ಅಜ್ಜಿ ಮನೆಗೆ. ಒಂದು 3-4 ದಿವಸ ಹೋಗೋ ಪ್ಲ್ಯಾನ್ ಇದೆ. ಇವಾಗ ನಾನಿದ್ದೀನಿ ಸಿದ್ಧಾರೂಢ ಮಠದ ಹತ್ರ. ಸಿದ್ಧಾರೂಢ ಮಠದಲ್ಲಿ ಹೋಗಿ ದೇವ್ರನ್ನ ನೋಡಿ, ಸಿದ್ಧಾರೂಢಜ್ಜನ ನೋಡಿ, ಅಲ್ಲಿಂದ ಮುಂದೆ ನೆಕ್ಸ್ಟ್ ಸೀದಾ ನಮ್ಮ ಪಯಣ ಉಡುಪಿ ಕಡೆ ಹೋಗೋದು. ಇವಾಗ ನಾ ಮುಖ್ಯದ್ವಾರದಿಂದ ಸಿದ್ಧಾರೂಢಜ್ಜರದ್ದು ಒಳಗೆ ಹೋಗ್ತಾಯಿದ್ದೀನಿ. ಎಲ್ಲೇ ನಾ ಯಾವುದೇ ಟ್ರಿಪ್ಪಿಗೆ ಹೋದ್ರೂ ಒಂದು ಸಾರಿ ಇಲ್ಲಿ ವಿಸಿಟ್ ಮಾಡಿ ಹೋಗ್ತೀನಿ. ಹುಬ್ಳಿಯಿಂದ ಬೆಂಗಳೂರು ಹೋಗಲಿ, ಎಲ್ಲರೂ ಹೋಗಲಿ, ಒಂದು ಸಾರಿ ಇಲ್ಲಿ ವಿಸಿಟ್ ಮಾಡಿ ಹೋದ್ರೆ ನೆಮ್ಮದಿ ಇರುತ್ತೆ ಮನಸ್ಸಿಗೆ. ನಾನು ಹುಬ್ಳಿಯಿಂದ ಉಡುಪಿಗೆ ಹೋಗ್ತಾ ಇರೋ ರೀಸನ್ ಏನಂದರೆ, ಸ್ವಲ್ಪ ಮಾನ್ಸೂನ್ ಎಂಜಾಯ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೆ. ಯಾಕಂದರೆ ಈ ಸಿಟಿಲಿ ಇದ್ದಿದ್ದು ಬೋರ್ ಆಗಿಬಿಡ್ತಾ, ಸ್ವಲ್ಪ ಹಳ್ಳಿ ಕಡೆ ಸ್ವಲ್ಪ ವಾತಾವರಣ ನೋಡೋಣ, ಸ್ವಲ್ಪ ಮಳೆ ಎಲ್ಲ ಎಂಜಾಯ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಆದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲೈತಿ. ಇವಾಗ ಎಂಟ್ರ್ ಆಗ್ತಾಯಿದ್ವಿ ನಾವು ಸಿದ್ಧಾರೂಢ ಮಠಕ್ಕೆ. ಫುಲ್ಲು ಕ್ರೌಡ್ ಇರ್ತೈತಿ, ಡೈಲಿ ಕ್ರೌಡ್ ಇರ್ತೈತಿ ಇಲ್ಲಿ ಯಾವಾಗಲೂ. ಇವಾಗ ನೋಡ್ತಾ ಇದ್ದೀರಾ, ಇಲ್ಲಿ ಈಗ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ, ನೋಡ್ತಿದ್ರಲ್ಲ, ಇಲ್ಲಿಂದನೇ ನಾವು ಒಳಗೇನು ಎಂಟ್ರಿ ಕೊಡೋದಿಲ್ಲ. ಇಲ್ಲಿ ಹೊರಗಿಂದನೇ ನಮಸ್ಕಾರ ಮಾಡಿಕೊಂಡು ನಾವು ಪ್ರತಿ ಸಾರಿ ಇದ್ರ ದೂರದಿಂದನೇ ಸಿದ್ಧಾರೂಢಜ್ಜನ ನೋಡಿಕೊಂಡು ಅಲ್ಲಿಂದನೇ ಮತ್ತು ಸೀದಾ ವಾಪಸ್ ನಾನು ನನ್ನ ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಈಗ ಅಲ್ಲಿ ಸ್ಟ್ರೇಟಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಕಾಣ್ತಾ ಇತ್ತಲ್ಲ ಗೊತ್ತಿಲ್ಲ, ನನಗಂತೂ ಕ್ಲೀನಾಗಿ ಕಾಣ ಅಂತೈತಿ. ಏನದು ಆರೆಂಜ್ ಶರ್ಟ್ ಹಾಕೊಂಡಿದ್ದಲ್ಲ, ಎಕ್ಸಾಕ್ಟ್ಲಿ ಅವ್ರ ಹಿಂದ್ಗಡೆನೇ ಕಾಣ್ತಾ ಐತಿ ಮೂರ್ತಿ ನನಗೆ. ಇದರಲ್ಲಿ ಝೂಮ್ ಮಾಡಿ ಮಾಡೋಕ್ಕಾಗ್ತಾಯಿಲ್ಲ, ಇರಲಿ ಇಲ್ಲಿಂದನೇ ನೋಡ್ಕೊಳ್ಳಿ ಅಂತ. ಇವಾಗ ಇಲ್ಲಿಂದ ಬಿಡ್ತಾಯಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಹುಬ್ಳಿಗೆ ಬರುವಾಗ ರಿಟರ್ನ್ ಮತ್ತೆ ಇಲ್ಲಿ ಒಂದು ಸರಿ ನಮಸ್ಕಾರ ಮಾಡಿ ವಾಪಸ್ ಮನೆಗೆ ಹೋಗೋದು. ಸರಿ, ಇವಾಗ ಸಿಗ್ತೀನಿ ಡೈರೆಕ್ಟ್. ಸಿದ್ಧಾರೂಢಜ್ಜರನ್ನ ನೋಡಿ ಆದಮೇಲೆ ನಾವು ಹೋಗಿ ನಮ್ಮೂರ ಕಡೆ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 320-330 ಕಿಲೋಮೀಟ್ರ್ ಇರ್ಬೋದು ಅನ್ಕೊತೀನಿ. ನಾನು ಅಂದ್ಕೊಳ್ಳೋದಲ್ಲ, 320 ಕಿಲೋಮೀಟ್ರ್ ಐತಿ. ಹೇಳ್ಬೇಕಲ್ಲ ಒಂದು ಮಾತು ಹೇಳೋಣ. ಓಹೋ, ಗ್ರೀನ್ ಅಂಕಲ್, ಹಾಯ್. ಯಾವಂಗಂದು ಗೊತ್ತಾಗಿಲ್ಲ ಕಾಣುತ್ತೆ ಅವನಿಗೆ. ಅಣ್ಣ ಫುಲ್ ಅರ್ಜೆಂಟಲ್ಲಿ ಇದ್ದಾನೆ. ಐ ಆಮ್ ದ ಪ್ರಯಾರಿಟಿ. ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಸಿಗೋಣ ಮತ್ತೆ. ಏನು ಕಷ್ಟ ಆಗೈತಪ್ಪ, ಸ್ಟಾರ್ಟ್ ಆಗೇ ಬಿಡುತ್ತೆ ಕೊನೆಗೂ. ಹೇಳ್ದಂಗೆ ಅಂತಲ್ಲ, ಕ್ಲೈಮೇಟ್ ಆಗಿರುತ್ತೆ. ಇವಾಗ ಮಳೆ ಬಂದು ಸ್ಟಾರ್ಟ್ ಆಗಿದೆ ಮಳೆ. ಕಾರಣದಿಂದಾಗಿ ನಾನು ಮೇನ್ ಹಾಕಬೇಕಪ್ಪ ಪ್ರಭಾವ ಬೀರುತ್ತೆ ಮಳೆ. ಫೈನಲಿ ಮಾನ್ಸೂನ್ ಸ್ಟಾರ್ಟ್ ಆಗೈತೆ ಅಂತ ಇವಾಗ ಪೆಟ್ರೋಲ್ ಬರ್ತೈತಿ. ಸೈಡ್ ಹಾಕೊಂಡ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಅದು ನೋಡೋಣ, ಮಳೆ ಬರ್ಲಿಕ್ಕಿಲ್ಲ ಅಂತ ರೇಂಜ್ ಅವ್ರು ಒಂದೇ ಸರಿ ಬರ್ಲಿಕ್ಕಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ನೇಚರ್ ಮುಂದಿರೋ ಬ್ಯೂಟಿ ಯಾವ ಬ್ಯೂಟಿನೂ ಬರೋದಿಲ್ಲ. ಅಷ್ಟು ಸುಂದರವಾಗಿರುವುದಂದ್ರೆ ನೇಚರ್. ಆ ನೇಚರ್ ನೋಡ್ತಿದ್ರೆ ಖುಷಿ ಬರುತ್ತೆ. ಹನಿ ಮಳೆ ಬರ್ತಾ ಇರ್ತೀವಿ, ಲೈನ್ಸ್ ಮೇಲೆ ಬಿಟ್ಟರೆ ಬರ್ತಾ. ಇವಾಗ ಯಲ್ಲಾಪುರ ಟೈಮಿಗೆ ಬಂದು ಈಗ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಾಗತ್ತೀಗ. ಗಂಟೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸ್ವಲ್ಪ ಗಂಟೆ ಮಾಡ ಲೈಟಾಗಿನೂ ಮಾಡೋದು. ಆಮೇಲೆ ಮತ್ತೊಂದು 8 ಗಂಟೆ
ಹೋಟೆಲ್ ಇತ್ತಲ್ಲ ಯಾವುದು ಆನ್ ಮಾಡ್ತಾರೆ ಹೋಟೆಲ್. ಅಣ್ಣ ಅಣ್ಣ ಆರಾಮ್ ಆರಾಮ್ ಯಾಕೆ ಅಷ್ಟು ಬೇಕಾ ಹೋಗ್ಬೇಕಲ್ಲಿ. ಹೋಟೆಲ್ ಏನು ಇಡೋದೈತಪ್ಪ ಆರೋಗ್ಯ. ಬೇರೆ ಇಲ್ಲ ಬಾಗಿಗೆ ಹೋಗ್ಬಿಡೋಣ ಚೆನ್ನಾಗಿ ರೈಟ್ ಬರೋಕ್ಕಿದೆ ಇಲ್ಲ ರೈಟ್ ಹೋಯ್ತಲ್ಲ. ಹೋಗ್ಬಿಟ್ಟ ಕರೆಕ್ಟ್ ಯಾಕಂದ್ರೆ ಬೇರೆ ಕಡೆ ಹೋದ್ರೆ ಮತ್ತೆ ಕಿರಿಕಿರಿ ಆಗುತ್ತೆ. ಇಲ್ಲೇ ಮಾಡಿಬಿಡೋಣ. ಈಗ ಸಖತ್ತಾಗೈತಿ ಆಗಿ ಮಳೆ ಬಂತಲ್ಲ, ಮಳೆ ಬಂದ್ರೆ ಸಾಕು ಏನು ಫಿಲ್ಟರ್ ಹಾಕೋದು ಬೇಡ, ಏನು ಬೇಡ, ಸಖತ್ತಾಗಿರುತ್ತೆ. ಇಲ್ಲಿ ಸ್ವಲ್ಪ ರೋಡೆಲ್ಲ ಹಾಳಾಗೈತಿ. ಯಲ್ಲಾಪುರ ಕಾಣ್ತದೆ ಸಖತ್ತಾಗಿ. ಹೊರಗಡೆ ಡೀಪ್ ಐತಿ, ಅದು ನೀರು ಐತಿ. ನಾನು ನೋಡ್ಲಿಲ್ಲ, ಅವಾಗಲೇ ನೋಡಿದ್ರೆ ಸೈಡ್ ಆಗ್ತದೆ ಒಂದು ನೀರೇ ಅರ್ಥಪ್ಪ. ಎಲ್ಲ ಮಂದಿ ಐತಲ್ಲ ಮೇಲೆ ಕಾಣ್ತಾ ಇದ್ದೀವಿ. ಕಾಣ್ತಾ ಇದ್ದೀವಿ. ಏನು ಅವ್ನ ಗಾಡಿಗೆ ಅವನ ಐತಿ ನನಗೆ ಗುಯ್ಯನ ಅಂತ ಏನಾಯ್ತಪ್ಪ ಅಂತ ಹೇಳಿ ನೋಡ ಅಂತ ನನ್ನ ಕಿವಿಯೊಳಗೆ ಏನಪ್ಪ ಒಂದು ಗಾಡಿ ಒಳಗೆ ಪ್ರಾಬ್ಲಮ್ ಅಂತ ನೋಡ್ತಾ ಇದ್ದೀನಿ. ನನ್ನ ಮಗ ಆರ್ನ ಯಾರು ಅಂತೇಳಿ ಅದೇ ಸರಿ ಇದ್ದ ನನ್ನ ಮಗ ರೋಡ ಸರಿ ಇಲ್ಲ ಅನ್ಕೊಂಡ ಹೋಗೋದು. ಸಣ್ಣ ಊಟ ಮಾಡೋಕೆ ಆಗ್ತಾ ಇಲ್ಲ. ಫುಲ್ ಕವರ್ ಮಾಡಿದ್ರೆ ವಾಯ್ಸ್ ಬರೋದಿಲ್ಲ. ವಾಯ್ಸ್ ಬರಲಿಲ್ಲ ಅಂದರೆ ನಮ್ಮಮ್ಮ ಬೈತಾಳೆ. ಏನು ಬರೀ ಮೂಕಿ ಎಲ್ಲ ನನ್ನ ತಮ್ಮನೂ ಇದ್ದಾನೆ. ಏನು ಗೂಂಕ ಅಂತಾನೋ. ಗೂಂಕ ಅಂದ್ರೆ ಏನಿದೆ ಮಾತಾಡೋಕೆ ಬರೋದಿಲ್ಲಲ್ಲ, ಹಂಗೆ ಹೋಗ್ತೀವಿ ಆ ಟೈಪ್ ಅಂತಾನೆ. ಅದಕ್ಕೆ ಇದು ವಿಡಿಯೋ ನೋಡ್ತಾ ಇರ್ತೀಯಲ್ಲ ಅವಾಗ ಹೇಳ್ತೀನಿ, ಗೂಂಕಂತರ ಹೋಗ್ತಾ ಇಲ್ಲ, ಮಾತಾಡ್ತಾ ಹೋಗ್ತಾ ಇದ್ದೀನಿ. ಏನಾದರೂ ಮಾತಾಡ್ತಾ ಇದ್ದೀನಿ, ಒಟ್ಟು ಮಾತಾಡ್ತಾ ಇದ್ದೀನಿಲ್ಲ. ಮತ್ತೆ ನಿಮಗೇನು ಬೇಕಾಗಿತ್ತು ಮಾತಾಡಬೇಕಾಗಿತ್ತು, ಮಾತಾಡ್ತಾ ಇದ್ದೀನಿ. ರೆಡಿ ಅದೇ ಮಾನ್ಸೂನ್ಗೆ. ಈಗ ಮಳೆ ಸ್ಟಾರ್ಟ್ ಆಯಿತು, ಹೋಗೋಣ. ಮಳೆ ಬೇಕಂತಿದ್ದೆ, ಶುರು ಆಗಿತ್ತು ಮಳೆ. ಅಷ್ಟೇ ಆದರೆ ಮುಗೀತಿದೆ ಕತೆ ನಂದು. ಹೋಗೋಣ ನೋಡೋಣ. ಫುಲ್ ಜೋರಾಯ್ತು ಮಳೆಯಲ್ಲಿ, ಫುಲ್ ಜೋರಿದೆ ಮಳೆಯಲ್ಲಿ. ಏನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತೈತಾ ಇಲ್ಲ ಗೊತ್ತಿಲ್ಲ. ಅಣ್ಣ ನಿಧಾನ ಬಾರಣ್ಣ, ಫುಲ್ ಜೋರಾಗೈತೆ ಮಳೆ ಕಟ್ಟಿದ್ದೆಲ್ಲ ತಗೊಂಬಾಳೆ. ಈಗ ನನ್ನ ಶೂವಲ್ಲಿ ನೀರು ಹೋಗಿದೆ. ಅಯ್ಯಯ್ಯೋ ಮರೆತು ಹೋಯ್ತಲ್ಲ. ರಸ್ತೆ ಕಸಿ ಮಾಡಿದ್ರು ಹೊರತು ಬಿಟ್ಟು
ನಾನು ಕೈಲಿ ಹಾಕಲೇಬೇಕೀಗ. ಮಳೆ ನೀರು ಹೋಗಲ್ಲ ಶೂಗೆ. ಅವಾಗಲೇ ನೆನ್ಪು ಮಾಡ್ಕೋಬೇಕಿತ್ತು, ನೆನಪೇ ಆಗಿಲ್ಲ ನನಗೆ. ಜಾಸ್ತಿ ಆಯ್ತು ಈಗ. ಒಳಗೇನು ಹೋಗಿಲ್ಲ ನೀರು. ನೋಡಿ ಅಲ್ಲಿ ನೇಚರ್ ಏನು ಸಖತ್ತಾಗಿ ಕಾಣೋದು. ಬೆಟ್ಟ ಕಾಣ್ತೈತಾ ಇಲ್ಲ ನೋಡೋಣ, ಬಿಡೋಣ. ದೂರದಲ್ಲಿ ಬೆಟ್ಟ ಕಾಣ್ತಾ ಇದ್ದಲ್ಲ, ಪಂಜುರ್ಲಿ ಹೋಟೆಲ್ ಪಕ್ಕದ ಹಿಂದಿಂದ ಸಖತ್ತಾಗೈತಿ. ಹೋಗೋಣ. ಫುಲ್ ಕತ್ಲೆ ಕತ್ಲೆ ಆಗಿದೆ. ನಾವು ಮಾಲೆ ಹಾಕ್ಕೊಟ್ಟಾಗ ಒಂದು ಸ್ಟಾಪ್ ಹಾಕ್ತೀವಿ. ಆಂಜನೇಯ ಗುಡಿ, ಜಯ ನಮಃ. ಇದಕ್ಕೋಸ್ಕರನೇ ಕಾಯ್ತಿದ್ದೆ ನಾನು. ಏನು ಸಖತ್ತಾಗೈತಪ್ಪ. ಅಂತೂ ಇಂತೂ 6 ಕಿಲೋಮೀಟ್ರ್ ಪೆಟ್ರೋಲ್ ಬಂದ್ ಮಾಡ್ತೀನಿ, ಗಾಡಿ ಬಂದ್ ಮಾಡ್ತೀನಿ. ಇಷ್ಟು ದೂರ ಬಂದೆ ನಾನು. ಏನು ಸಖತ್ತಾಗೈತಪ್ಪ ವೆದರ್, ಸಖತ್ತಾಗೈತಿ. ಮಳೆ ಬರ್ಬೋದಿಲ್ಲ. ಕ್ಲೈಮೇಟ್ ಚೇಂಜ್ ಆಯಿತು ಕೊನೆಗೂ. ಯಲ್ಲಾಪುರ ಘಾಟಿ ಹೋದಾದ್ಮೇಲೆ ಅರೇಬೈಲ್ ಘಾಟಿ ಅರೇಬೈಲ್ ಘಾಟ್ ಸೆಕ್ಷನ್ ಕ್ಲೈಮೇಟ್ ಫುಲ್ಲು. ಅಪ್ಪ ವೆದರ್ ಅಂದರೆ ಹಿಂಗಿರ್ಬೇಕು. ಏನು ನೇಚರ್. ಆಹಾ, ಇಲ್ಲಿ ಮಳೆ ಪಕ್ಕಾ ಬರುತ್ತೆ ಗ್ಯಾರಂಟಿ. ಅಂಕೋಲ ಹೋಗಿದ್ರೆ ಗ್ಯಾರಂಟಿ ಮಳೆ ಬಂದೇ ಬರ್ತೈತಿ. ಊರಿನ ಕಡೆಯಿಂದ ಹೋಗ್ಬೇಕು ಹೆಂಗಿದ್ರು ಹೋಗೋದಾದ್ರೆ. ಒಳ್ಳೆ ಮಳೆ ಬಂತು. ಈಗ ಸ್ವಲ್ಪ ಮುಂದೆ ಬಂದೆ, ಅಂಕೋಲಿಂದ ಸ್ವಲ್ಪ ಇದೆ. ಒಂದು 20 ಕಿಲೋಮೀಟ್ರಿಂದ ಇರಬೇಕು. ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬಂತು. ಈಗ ಜಾಕೆಟ್ ಹಾಕ್ಕೊಂಡಿದ್ದು ತೆಗೋಕ್ಕಾಗೋದಿಲ್ಲ. ಹಾಕ್ಕೊಳಕ್ಕೆ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ತೆಗೋಕ್ಕಂತೂ ಆಗೋದೇ ಇಲ್ಲ. ಅರ್ಧ ತೆಗಿಬೇಕು. ಮಳೆನೂ ಬರ್ತಾಯಿಲ್ಲ. ಮಳೆ ಬಂದಿದ್ರೆ ಅಟ್ಲೀಸ್ಟ್ ಹಾಕ್ಕೊಂಡಿಬೇಕಾದ್ರೂ ಅರ್ಥ ಆಗ್ತೈತಿ. ಈಗ ಮಳೆನೂ ಇಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ಸುಮ್ಮನೆ ಸಿಕ್ಕಾಕೊಂಡೆಲ್ಲ ಒಳ್ಳೆ ಬಿತ್ತೋಡ ಆಗ್ಬೋದು. ಮಳೆ ಅನ್ನೋ ಸುದ್ದಿನೇ ಇಲ್ಲ. ಅವನೊಂದು ಸ್ವಲ್ಪ ಹನಿ ಬಿದ್ದಿರ್ಬೇಕು ಅಷ್ಟೇ. ಆಗತ್ತ ಆ ಮೂಮೆಂಟ್ ಅಂತ. ಈ ಮಿರರ್ ಒಂದು ಭಾಳ ಕಾಡ್ತಾ ಇರ್ತೈತೆ ಅವಾಗಿಂದ.
ಇಲ್ಲಿ ಮಳೆನೇ ಇಲ್ಲ ಇಲ್ಲಿ. ನಾನು ಜಾಕೆಟ್ ತೆಗೆಯೋದೇ ಬೆಟ್ರೇನೋ ಈಗ. ಒಂದೇನು ಮಳೆ ಬಿದ್ದಿಲ್ಲ ಆಗೋದು ಅವನೈತಿ. ತೆಗೆಯೋದೇ ಬೆಟ್ರಪ್ಪ. ಹೋಗ್ಬಿಡ್ತಾನೆ ಎಲ್ಲ ಸೈಡ್ ಆಗ್ತದೆ. ಮಂಜಾಗ ನಿಂತಾವ, ಸ್ವಲ್ಪ ಮಂಜಾಗ ಮಾತಾಡ್ಸೋದಂತೆ. ನೋಡೋಣ ಮಂಜಾಗ ಮಾತಾಡ್ತಾರೆ ನಮ್ಮ ಜೋಡಿ. ಹಾಯ್, ಹಲೋ ತಮ್ಮ, ಬಾರು. ಬಾಲಿ, ಬಾರು. ಏನು ತಂದಿರ್ತವಲ್ಲಿಪ್ಪ, ಬಾ ಅಂದ್ರೂ ಬರ ಅಂತಿಲ್ಲ. ಹೆಂಗಾರು ಜಾಕೆಟ್ ತೆಗಿಬೇಕಲ್ಲ ಈಗ. ಏನು ಸಖತ್ತಾಗೈತೆ ಇಲ್ಲಿ ಮತ್ತೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ಮಳೆ ಬರೋಂಗೆ ಐತಿ. ನೋಡೋಣ, ಮಳೆ ಬಂದರೆ ಬೆಸ್ಟ್. ಯಾಕಂದ್ರೆ ಮತ್ತೊಂದು ಸರಿ ತೆಗಿಯೋಕೆ ಮನಸ್ಸಿಲ್ಲ ನನಗೆ ಹಾಕೋದು. ಇವಾಗ ತೆಗಿಬೇಕಂದ್ರೆ ನಮ್ಗೆ ಭಾಳ ಕಷ್ಟ ಐತಿ. ಅಲ್ಲಿ ಏನು ಮಾಡೋದು ನೋಡೋಣ. ಈ ಪ್ಲೇಸ್ ಯಾರಿಗಾದ್ರೂ ಬರ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಪ್ಲೇಸ್ ಅದು ಎಲ್ಲ ಭಾಳ ಅಟೆಂಟ್ ಆಗ್ತಿರ್ತಂತೆ. ಅವಾಗ ಏನು ಪೂಜಾರಿ ಅವರ ಪ್ರಶ್ನೆ ಇವಾಗ ಅವ್ರು ಹೇಳಿದ್ರು ಅಂತ ಒಂದು ದೇವಸ್ಥಾನ ಮಾಡ್ಕೊಂಡ್ಬಂದು ದೇವಸ್ಥಾನ ಮಾಡ್ಕೊಂಡ್ಮೇಲೆ ದೇವಸ್ಥಾನ ಸ್ಥಾಪನೆ ಮಾಡಿ ಆದಮೇಲೆ ಆಕ್ಸಿಡೆಂಟ್ ಎಲ್ಲ ಕಮ್ಮಿ ಆಯಿತು. ಅದಾದಮೇಲೆ ಜಾಸ್ತಿ ಜನ ದೇವ್ರು ಇದು ಡ್ರೈವರ್ಗಳೆಲ್ಲ ಥರ ಮಾಡಿ ಹೋಗ್ತಾರೆ. ಹನಿಯನ್ನು ಬಿಡಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದು ಸಡನ್ ಕ್ಲೈಮೇಟ್ ಚೇಂಜ್. ಇಲ್ಲಿ ಆ ಜಾಕೆಟ್ ಬೇರೆ ಹಾಕೊಂಡು ಅದಾರು ರೀಚ್ ಆಗ್ತದೆ. ಒಂದು ಇರೋದೊಂದು ಸರಿ ಮಾಡ್ಕೊಳ್ತಿತ್ತು ಸ್ಟಾರ್ಟ್ ಮಾಡಿ. ಎಲ್ಲ ಆದರೂ ಯಾರೂ ಬೇಕಿರಲ್ಲ. ಸ್ವಲ್ಪ ದೂರ ಹೊರ್ಸ್ಕೊಂಡ್ರೆ ಆಗೋಗುತ್ತೆ. ಇಲ್ಲ ಅಂದರೆ ಪದೇ 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 ನೋಡಿ ನಿಲ್ಸ್ತಾರೆ. ಮತ್ತೆ ಕ್ಲೈಮೇಟ್ ಚೇಂಜ್ ಆಗೈತಿ. ಬಂತು ಹಾಂ ರಾಮ್ ಹೋಗ್ಬಿಡೋಣ. ಹೋಗ್ತಾ ಇದ್ರೆ ಮಗ ಬಿಡುವುದಿಲ್ಲ ಜಾಗ. ನನಗೂ ಈ ರೋಡ್ ಬೇರೆ ಸರಿ ಇಲ್ಲ. ಮತ್ತೆ ಕ್ಲೈಮೇಟ್ ಒಂದು ಸರಿ ಚೇಂಜ್ ಆಯಿತು. ಬಿಸಿಲು ಮಳೆ ಎಲ್ಲ ಥರ ಕ್ಲೈಮೇಟು ಎಷ್ಟು ಡೇಂಜರ್ ಐತಿ ಸಡನ್ನಾಗಿ. ಇಷ್ಟ ಸಖತ್ತಾಗಿದೆ. ಕೆಳಗೆ ಸಣ್ಣಗಳು ಇಂಟ್ರೆಸ್ಟ್ ಮಾಡ್ಬೇಕು ನನಗೆ ಕರೆಕ್ಟಾಗಿ. ಇಲ್ಲೇ ಗ್ಯಾರೇಜಲ್ಲಿ ಏನಾದರೂ ಕೇಳಬೇಕು ಮುಂದೆಲ್ಲ